ಕೋಲಾರದಲ್ಲಿ ಉದ್ಘಾಟನೆ ಪಾಲಿಟಿಕ್ಸ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಆಗಿದೆ. ಈ ಭವನ ಈಗ ಮೂಲೆ ಗುಂಪಾಗ್ಬಿಟ್ಟಿದೆ. ಅನೈತಿಕ ತಾಣಗಳ ಚಟುವಟಿಕೆಗಳ ತಾಣ ಆಗಿದೆ. ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ, ಹಸಿರು ಕ್ರಾಂತಿಕಾರಿ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಹೆಸರಲ್ಲಿ ನಿರ್ಮಾಣವಾದಂತಹ ಭವನ ಮೂಲೆ ಗುಂಪಾಗಿದೆ. ಬರೋಬ್ಬರಿ 8 ಕೋಟಿ ವೆಚ್ಚದ ಭವನ ಇದು. ಸರ್ಕಾರದ ದುಡ್ಡು ಹಾಕಿ ನಿರ್ಮಾಣ ಮಾಡಲಾಗಿದೆ. 2024ರಲ್ಲಿ ಭವನ ನಿರ್ಮಾಣ ಆದರೂ ಕೂಡ ಉದ್ಘಾಟನೆಯ ಭಾಗ್ಯ ಮಾತ್ರ ಸಿಕ್ಕಿಲ್ಲ. 8 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಭವನ ಮೂಲೆ ಗುಂಪಾಗಿದೆ, ಪಾಳು ಬಿದ್ದಂತಹ ಸ್ಥಿತಿಯಲ್ಲಿದೆ. 2024ರಲ್ಲಿ ಉದ್ಘಾಟನೆಗೆ ಮುಂದಾಗಿದ್ದಾಗ ಈ ಕ್ರೆಡಿಟ್ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ಮುನಿಯಪ್ಪ ಅವರನ್ನ ಕರೆದಿಲ್ಲ ಅಂತ ಒಂದಿಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು, ಅವರ ಬೆಂಬಲಿಗರು. ಅದಾದ್ಮೇಲೆ ಉದ್ಘಾಟನೆ ದಿನಾಂಕವನ್ನ ಮುಂದೂಡ್ತಾ ಬಂತು. ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ಮಾಣವಾದಂತಹ ಭವನ ಇದು. ಆ ಉದ್ಘಾಟನೆ ದಿನಾಂಕವನ್ನ ಮುಂದೂಡಿಕೆ ಮಾಡ್ತಾ ಮರೆತೇ ಹೋಗ್ಬಿಟ್ಟಿದ್ದಾರೆ ಅಧಿಕಾರಿಗಳು ಅಥವಾ ಇಲಾಖೆಯವರು ಅದನ್ನು ಉದ್ಘಾಟನೆ ಮಾಡೋದು ಯಾವಾಗ ಅಂತ. ಸೊ ಅಟ್ ಪ್ರೆಸೆಂಟ್ 9 ವರ್ಷ ಆದ ನಂತರದಲ್ಲೂ ಕೂಡ ಇದಕ್ಕೆ ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ. 8 ಕೋಟಿ ರೂಪಾಯಿ ಸಾರ್ವಜನಿಕರ ದುಡ್ಡಲ್ಲಿ ನಿರ್ಮಾಣ ಮಾಡಿದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನ ಇನ್ನೂ ಕೂಡ ನೋಡಿ, ಅದು ಸ್ಥಿತಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಮುಳ್ಳು ಕಂಟಿ ಗಿಡಗಂಟಿಗಳು ಬೆಳೆದು ನಿಂತ್ಕೊಂಡಿದೆ ಅಂತ. ಈ ರೀತಿಯಾದಂಥ ಸ್ಥಿತಿಯಲ್ಲಿದೆ. ಯಾರು ಇಲ್ದಂಥ ಟೈಮ್ನಲ್ಲಿ, ಅಂದರೆ ರಾತ್ರಿ ಟೈಮ್ನಲ್ಲಿ ಕುಡುಕರು ಕಳ್ಳಕಾಕರ ಅಡ್ಡೆ ಆಗ್ಬಿಟ್ಟಿದೆ. ಇದು ಭವನದ ಮುಂದೆ ಬೆಳೆದಂತಹ ಗಿಡಗಂಟಿಗಳ ದೃಶ್ಯವನ್ನು ನೋಡ್ತಾ ಇದ್ದೀವಿ. KH ಮುನಿಯಪ್ಪ ಅವರನ್ನ ಆ ಟೈಮ್ನಲ್ಲಿ 2024ರಲ್ಲಿ ಕರೆದಿಲ್ಲ ಕಾರ್ಯಕ್ರಮಕ್ಕೆ ಅಂತ ಒಂದಿಷ್ಟು ಜನ ಏನು ಆಕ್ರೋಶ ವ್ಯಕ್ತಪಡಿಸಿದ್ರು. ಸೊ ಆಗ ಹಿಂದೆ ಬಿದ್ದಂತಹ ಈ ಒಂದು ಉದ್ಘಾಟನೆಯ ಕೆಲಸ ಇನ್ನೂ ಕೂಡ ಹಾಗೆ ಇದೆ. KH ಮುನಿಯಪ್ಪನವರು ಸಂಸದರಾಗಿದ್ದಂತಹ ಟೈಮ್ನಲ್ಲಿ ಇದಕ್ಕೆ ಶ್ರಮಿಸಿದ್ದಾರೆ. ಸೊ ಅವರ ಕಾರ್ಯ ಇದರಲ್ಲಿ ತುಂಬಾ ಇದೆ, ಅವರನ್ನ ಕರಿಬೇಕಾಗಿತ್ತು ಅಂತ ಒಂದಿಷ್ಟು ಜನ ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಅವ್ರನ್ನ ಕರೆಯದೇ ಇದ್ದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ಇದು ಮುಂದೂಡ್ತಾನೆ ಬಂದಿದೆ. ಅಟ್ ಪ್ರೆಸೆಂಟ್ ಈ ಸ್ಥಿತಿಯಲ್ಲಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳಿದ್ರು ನೋಡೋಣ. ಬಾಬು ಜಗಜೀವನ್ ರಾಮ್ ಜಯಂತಿಗೆ ಕಟ್ಟಡ ಉದ್ಘಾಟನೆ ಆಗಲೇಬೇಕು, ಅಷ್ಟೊತ್ತಿಗೆ ಏನು ಅಪೂರ್ಣಗೊಂಡಿರ್ತಕ್ಕಂಥ ಕಾಮಗಾರಿ ಎಲ್ಲ ಪೂರ್ಣ ಆಗಲೇಬೇಕು ಅಂತೇಳಿ ಇವ್ರಿಗೆ ಒತ್ತಾಯ ಮಾಡಿದ್ವಿ. ಯಾರು ನಿರ್ಮಿತಿ ಕೇಂದ್ರದವ್ರಿಗೆ, ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಲ್ಲಿ ಕರೆಸ್ಕೊಂಡ್ವಿ, ಅವ್ರ ಮೂಲಕ ಒತ್ತಾಯನೂ ಮಾಡಿದ್ವಿ. ಆವತ್ತು ಈ ಬಾಬು ಜಗಜೀವನ್ ರಾಮ್ ಭವನಕ್ಕೆ ಸಂಬಂಧಪಟ್ಟಂಥ ಸಮುದಾಯಗಳು ಆವತ್ತು ನನ್ನನ್ನು ಬರಮಾಡ್ಕೊಂಡಿದ್ರು. ಆವತ್ತು ಒಗ್ಗಟ್ಟಾಗಿದ್ದಂಥ ಗುಂಪು ಆವತ್ತು ಕಂಡೆ, ಇವತ್ತು ಆ ಗುಂಪು ಕಾಣ್ತಾ ಇಲ್ಲ. ಇಲ್ಲಿ ನಮ್ಮನ್ನೇ ಒಡೆದಾಳೋ ಅಂಥ ನೀತಿ ನಮ್ಮ ಗುಂಪುಗಳಲ್ಲೇ ನಮ್ಮ ನಾಯಕರುಗಳೇ ಮಾಡಿರ್ತಾರೆ. ಇಲ್ಲಿರಕ್ಕಂಥ ಜಗಜೀವರಾಮ್ ಸಂಬಂಧಪಟ್ಟಂಥ ಲೀಡರ್ಗಳು ಅವ್ರು ಏನಾಗಿದೆ ಅಂದರೆ, ಅವರು ಸುಮ್ಮನೆ ಹೋರಾಟ ಮಾಡ್ತಾರೆ ಹೊರತು ಅವ್ರಿಗೆ ಬೌದ್ಧಿಕ ವಿಕಾಸ ಇಲ್ಲ. ಮತ್ತು ಜಗಜೀವರಾಮನ ಅವರ ಅಧ್ಯಯನ ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ಹೋರಾಟ ಮಾಡಿ ಈ ನಾಮಕ ಪಟೇಲ್ಗೆ ಹೋರಾಟ ಮಾಡಿ ಹೊಟ್ಟೆ ಕಿಚ್ಚಿಗೆ ಭವನ ಕಟ್ಟಿಸಿದ್ದಾರೆ ಹೊರತು ಇದನ್ನು ಯಾವ ಥರ ಬಳಕೆ ಮಾಡಬೇಕು, ಇದರಿಂದ ಏನು ಉಪಯೋಗ, ಎಲ್ಲ ಜಾತಿಯ ಬಡವರು ಇಲ್ಲಿ ಒಂದು ಟ್ರೈನಿಂಗ್ ಕ್ಲಾಸ್ ಕೊಡ್ಬೋದು, ಆಮೇಲೆ ಒಂದು ತರಬೇತಿಗಳು ಕೊಡ್ಬೋದು, ಮತ್ತು ಪ್ರಗತಿಪರವಾಗಿ ಈ ದೇಶದಲ್ಲಿ ಹೆಂಗೆ ನಾವು ಈ ದೇಶನ ಕಟ್ಟಬೇಕು. ಇದಕ್ಕೇನು ಕಾರಣ ಅಂದರೆ ಇಲ್ಲಿರಕ್ಕಂಥ ಜಗಜೀವರಾಮ್ಗೆ ಏನೋ ಅಂತ ಹೇಳ್ಕೊಂಡು ತಿರ್ಗಂಥವ್ರಿಗೆ ಇಚ್ಛಾಶಕ್ತಿ ಇಲ್ಲ, ರಾಜಕೀಯ ಇಚ್ಛಾಶಕ್ತಿ ಬೇಕೇ ಹೊರತು ಅವ್ರ ಜನಾಂಗ ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಏನು ಉದ್ಧಾರ ಇಲ್ಲ. ಎಲ್ಲೆಲ್ಲಿ ಭವನಗಳಾಗಿದೆಯೋ ಅಲ್ಲೆಲ್ಲ ಕಡೆ ಬೀಗ ಹಾಕಿದ್ದಾರೆ. ಇಲ್ಲಿ ವಾಲ್ಮೀಕಿ ಭವನ ಲಕ್ಷಾಂತರ ರೂಪಾಯಿ ಕಟ್ಟಿದ್ರು, ಅಲ್ಲಿ 2 ಗುಂಪುಗಳು ಮಾಡಿಕೊಂಡು ಇವತ್ತಿಗೂ ಓಪನ್ ಮಾಡಿಲ್ಲ. ಅವ್ರಿಗೇನಂದರೆ ಸರ್ಕಾರದ ಬಿಲ್ಡಿಂಗಪ್ಪ, ಇದು ಎಲ್ರಿಗೂ ಬೇಕಾಗಿದ್ದಂತನಿಲ್ಲ, ನಮ್ಮ ಜನಾಂಗ ಅಂತೇಳಿ ಅವ್ರ ಮನಸ್ಸಿಗೆ ಬಂದುಬಿಟ್ಟಿದೆ. ಇದು ಅಷ್ಟೇ. ಬಾಬು ಜಗಜೀವನ್ ರಾಮ್ ಜಯಂತಿ ಇದಕ್ಕೆ ಮಾಡ್ತೀವಿ ಅಂತ ನಾವೆಲ್ಲ ಸಮುದಾಯ ಮುಖಂಡರೆಲ್ಲ ಅಂದ್ಕೊಂಡಿದ್ವಿ ಸರ್. 9 ವರ್ಷ ಆಗುತ್ತೆ ಸರ್. ಅದು ಕಾಂಪೌಂಡ್ ಎಲ್ಲ ಆಗಿರಲಿಲ್ಲ. ಮೊನ್ನೆ ಸರ್ ರೀಸೆಂಟಾಗಿ ಒಂದು 6 ತಿಂಗಳಲ್ಲಿ ಕಾಂಪೌಂಡ್ ಎಲ್ಲ ರೆಡಿ ಮಾಡಿರೋದು. ನಮ್ಮ ಶ್ರೀನಿವಾಸ ಸರ್ ಇದ್ದಾಗ DSW ಅವರು ಇದಾಗೆಲ್ಲ ಎಲ್ಲರೂ ಚೆನ್ನಾಗಿ ಮಾಡಿಕೊಟ್ಟೆ ಸರ್. ಮತ್ತು ಹಿಂದೆ DC ಅವರೂ ಒಳಗಡೆನ ಕಾಮಗಾರಿ ಇತ್ತು, ಎಲ್ಲ ಫಿನಿಶ್ ಮಾಡಿದ್ದಾರೆ. ನಮ್ಮ KH ಮುನಿಯಪ್ಪ ಸಾಹೇಬರನ್ನು ಕರೆದ್ಬಿಟ್ಟು ಮಾಡಿ ಓಪನ್ ಮಾಡಿ ಅಂತ ಹೇಳಿರೋದು. ಈ 35 ವರ್ಷ ಇಲ್ಲಿ ದುಡಿದಿದ್ದಾರೆ ಸರ್. ದುಡಿದು ಇದು ಮಾಡಿದ ಕಟ್ಟಡಕ್ಕೆ 1 ಕೋಟಿ ರೂಪಾಯಿ ದುಡ್ಡು ಅವರು ಇದರಿಂದ MP ಫಂಡಿಂದ ಕೊಟ್ಟಿದ್ದಾರೆ ಸರ್. ಅದರಿಂದ ಅವ್ರ ಶ್ರಮ ಜಾಸ್ತಿ ಐತೆ ಸರ್, ತುಂಬ ಇದೆ ಅವ್ರ ಶ್ರಮ ಜಾಸ್ತಿ ಐತೆ. ಅವ್ರನ್ನ ಕರೆದೇ ನಾವು ಮಾಡಬೇಕಂತ ಎಲ್ಲರೂ ಬರಲಿ. KH ಮುನಿಯಪ್ಪ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಬಂದು ಪ್ರತಿಯೊಂದು ನಮ್ಮ ಕೋಲಾರ ಡಿಸ್ಟಿಕ್ನ ಕೋಲಾರ ಜಿಲ್ಲೆಯ ಎಲ್ಲ MLAಗಳು ಬರಲಿ.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್ ಲೈವ್ ನಲ್ಲಿ ಜಾನ್ ಆಗ್ತಾ ಇದ್ದಾರೆ. ರಘುರಾಜ್, 2024ರಲ್ಲಿ ಉದ್ಘಾಟನೆಗೆ ಒಂದೇನೋ ಕಾಲ ಕೂಡಿ ಬಂದಿತ್ತು, ಬಟ್ ಆಗ ಆದಂತ ಒಂದಿಷ್ಟು ಅಚಾತುರ್ಯಗಳಿಂದ ಇದು ಯಥಾಪ್ರಕಾರವಾಗಿ ಮುಂದುವರಿತಾನೆ ಇದೆ. ಬಟ್ ಇಲ್ಲಿ ಮೇಲ್ನೋಟಕ್ಕೆ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಕ್ರೆಡಿಟ್ ವಾರ್ಗೆ ಈ ರೀತಿಯಾದಂಥ ಸ್ಥಿತಿಯಲ್ಲಿ ಭವನ ನಿಂತ್ಕೊಂಡಿದೆ ಅಂತ. ಈಗ ಅಲ್ಲಿನ ಸ್ಥಳೀಯರು ಮಾತನಾಡ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಬಟ್ ಯಾವಾಗ ಇದು ಮುಕ್ತಾಯ ಆಗುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಖಂಡಿತ ಅರುಣ್, ಇವಾಗ ನಾವು ಗಮನಿಸಬಹುದು ಇಂಥ ಒಂದು ಸುಸರ್ಜಿತ ಭವನ ಅಂದ್ರೆ ಈಗ ನಿರ್ಮಾಣ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ. ಯಾಕಂತ ಹೇಳಿದ್ರೆ ಸ್ಥಳಾವಕಾಶದ ಒಂದು ಕೊರತೆ ಕೂಡ ಇರತಕ್ಕಂಥದ್ದು. ಆದ್ರೆ ಈ ನಿಟ್ಟಲ್ಲಿ 2017ರಲ್ಲಿ ಆರಂಭವಾದಂತಹ ಒಂದು ಕಾಮಗಾರಿ 2023ರ ಏನು ವರ್ಷಾಂತ್ಯಕ್ಕೆ ಮುಕ್ತಾಯ ಆಗಿರತಕ್ಕಂಥದ್ದು. ಆದ್ರೆ 24ರಲ್ಲಿ ತರಾತುರಿಯಲ್ಲಿ ಈ ಒಂದು ಭವನವನ್ನ ಉದ್ಘಾಟನೆಗೆ ಮುಂದಾಗಿದ್ರು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಒಂದು ಉದ್ಘಾಟನೆ ಮತ್ತೆ ಇದೀಗ ಮುಂದೂಡಿಕೆ ಆಗಿರ್ತಕ್ಕಂಥದ್ದು. ಆದ್ರೆ ಇಂಥ ಒಂದು ಸುಸರ್ಜಿತ ಭವನ ಸುಮಾರು 8 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ, ಯಾಕೆ ಬಳಕೆಗೆ ಬರ್ತಾ ಇಲ್ಲ ಅನ್ನೋದಕ್ಕೆ ನೋಡೋದಾದ್ರೆ ಇಲ್ಲಿ ಒಂದ್ ಕಡೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಮ್ಮ ಒಂದು ಇಲಾಖೆಗೆ ಸೇರುವಂತಹ ಒಂದು ಭವನ ಆ ಒಂದು ಪರಿಶಿಷ್ಟ ಸಮಾಜದ ಒಂದು ಬಳಕೆಗೆ ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ರಾಜಕಾರಣಿಗಳ ಒಂದು ಮಾತಿಗೆ ಮನ್ನಣೆ ಕೊಟ್ಟು ಈ ರೀತಿಯಾಗಿ ಅವರು ಏನು ಉದ್ಘಾಟನೆ ಮಾಡ್ಲಿಕ್ಕೆ ಒಬ್ರು ಬರೋದಿಲ್ಲ, ಮತ್ತೊಬ್ರು ಬರ್ತಾರೆ, ಹೀಗೆ ಅವ್ರಿಗೆ ಒಂದು ಮಾತಿಗೆ ಒಂದು ಮನ್ನಣೆ ಕೊಟ್ಟಿರೋ ಕಾರಣಕ್ಕಾಗಿ ಈ ಒಂದು ಭವನ ಇದೀಗ ಏನು ಉಪಯೋಗಕ್ಕೆ ಆಗದೆ ಇದೀಗ ಮೂಲೆ ಗುಂಪಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಈಗಾಗಲೇ ಕಟ್ಟಡದ ಸುತ್ತಲೂ ಈಗಾಗಲೇ ಗಿಡಗಂಟೆಗಳು ಬೆಳ್ಕೊಂಡಿರ್ತಕ್ಕಂಥದ್ದು. ಸುಮಾರು 1/2 ಎಕರೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಒಂದು ಭವನ ಈಗಾಗಲೇ ಪರಿಶಿಷ್ಟ ಸಮಾಜದ ಹಲವು ಕಾರ್ಯಕ್ರಮಗಳಿಗೆ ಬಳಕೆ ಆಗ್ಬೇಕಿತ್ತು. ಆದ್ರೆ ಸಚಿವ KH ಮುನಿಯಪ್ಪ ಅವರನ್ನ ಕರೆಸಿ ಇಲ್ಲಿ ಒಂದು ಉದ್ಘಾಟನೆಯನ್ನ ಮಾಡಿಸ್ಬೇಕು, ಅವರ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತಕ್ಕಂಥ ಒತ್ತಾಯ ಅವರ ಸಮಾಜದ ಕೆಲವು ನಾಯಕರದಾಗಿದೆ. ಆದ್ರೆ KH ಮುನಿಯಪ್ಪ ಅವ್ರನ್ನ ದೂರ ಇಡ್ತಕ್ಕಂಥ ಕೆಲಸ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಆದ್ರೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಒಂದು ಬಣ, ಜೊತೆಗೆ KH ಮುನಿಯಪ್ಪ ಅವರ ಒಂದು ಬಣ. ರಘುರಾಜ್ ಮಾತನಾಡ್ತೀನಿ, ಹೋಲ್ಡ್ ಆನ್. ಈ ಬಗ್ಗೆ ಮಾತನಾಡೋದಕ್ಕೆ MLA ಕೊತ್ತೂರು ಮಂಜುನಾಥ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಜಗಜೀವನ್ ರಾಮ್ ಭವನದ ವಿಚಾರ ತಮ್ಮ ಗಮನಕ್ಕೆ ಬಂದಿರುತ್ತೆ. ತಮ್ಮದೇ ಸರ್ಕಾರ ಇದ್ದಂತ ಟೈಮ್ನಲ್ಲಿ 2017ರಲ್ಲಿ ಇದು ಕಾಮಗಾರಿ ಆರಂಭ ಆಗುತ್ತೆ. ಬಟ್ ಆಗ ಆದಂತ 24ರಲ್ಲಿ ಆದಂತ ಒಂದಿಷ್ಟು ಅಚಾತುರ್ಯಗಳು, ಅಲ್ಲಿನ ಒಂದಿಷ್ಟು ಬಣ ಬಡಿದಾಟಗಳು, ಇದಕ್ಕೆಲ್ಲ ಕಾರಣ ಅಂತ ಈಗ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಯಾವುದು ಬಡ ಬಡಿದಾಟಗಳು ಯಾವ್ದು ಇಲ್ಲ ಸರ್, ಎಲ್ಲರೂ ಸುಳ್ಳು ಮಾಹಿತಿಗಳಷ್ಟೇ. ಅದು ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ಬಾಬು ಜಗಜೀವನ್ ರಾವ್ ಅವ್ರ ಭವನವನ್ನ ನಿರ್ಮಿಸಿದ್ದೀವಿ. ಆಮೇಲೆ ನಮ್ಮ ಅಂಬೇಡ್ಕರ್ ಹಾಸ್ಟೆಲ್ ಒಂದು ಹಳೇದೊಂದು ಕಟ್ಟಡ ಇತ್ತು, ಅದೆಲ್ಲ ಶಿಥಿಲಗೊಂಡಿತ್ತು, ಅದನ್ನು ಡೆಮಾಲೇಷನ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀವಿ. 2 ರೆಡಿ ಆಗಿದೆ. ರೀಸೆಂಟ್ ಆಗಿ ನಾವು ಅದನ್ನ ಇನಾಗ್ರೇಷನ್ ಮಾಡಬೇಕು ಅಂತ 1 ತಿಂಗಳ ಹಿಂದ್ಗಡೆ ನಾವು ಪ್ಲಾನ್ ಮಾಡ್ತೀವಿ. ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಪೆಂಡಿಂಗ್ ಇತ್ತು. ಅಂದ್ರೆ ಈ ಪೇಂಟಿಂಗ್ ಅಲ್ಲಿ ಸ್ವಲ್ಪ ಇದಾಗಿರೋದು, ಆಮೇಲೆ ಈ ಲೈಟು, ಇದೆಲ್ಲ ಸ್ವಲ್ಪ ಸಮಸ್ಯೆಗಳಿತ್ತು. ಆಗ ನಾನು ಹೇಳ್ದೆ ಇದನ್ನೆಲ್ಲ ರೆಡಿ ಮಾಡಿದ್ಮೇಲೆ ಮಾಡೋಣ ಅಂತ ಹೇಳಿ ಅದನ್ನ ರೆಡಿ ಮಾಡಿಸಿ ತಿರ್ಗಾ ನಾವು ಡೇಟ್ ಫಿಕ್ಸ್ ಮಾಡಿದ್ವಿ ಮಾಡೋಣ ಅಂತ. ಆವಾಗ ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು ನಮ್ಮ ಮಾದೇವಪ್ಪನವರು ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಟೈಮ್ಗಾಗಿ ನಾವು ವೇಟ್ ಮಾಡಿದ್ವಿ. ಅವ್ರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆ ಟೈಮ್ ಅಡ್ಜಸ್ಟ್ ಆಗಿಲ್ಲ ನಮಗೆ. ಆಮೇಲೆ ಕೆಲವರು ಅಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಸ್, ಯಾಕಂದ್ರೆ ಬಾಬು ಜಗಜೀವನ್ ರಾವ್ ಅವ್ರ ಭವನ ಬಂದ್ಬಿಟ್ಟು KH ಮುನಿಯಪ್ಪನವರು ಬರಬೇಕು ಅನ್ನೋದು ಲೋಕಲ್ ಅಲ್ಲಿ ಇರ್ತಕ್ಕಂಥ ನಾಯಕರ ಒತ್ತಡ ಇತ್ತು. ಅದರಿಂದ ಅವ್ರ ಟೈಮ್ ತಗೊಂಡು ಮಿನಿಸ್ಟರ್ ಟೈಮ್ ತಗೊಂಡು ಓಪನ್ ಮಾಡೋಣ ಅನ್ನೋದಕ್ಕೋಸ್ಕರ ಇಟ್ಟಿದ್ವಿ. ಅವರೆಲ್ಲರ ಟೈಮ್ ತಗೊಂಡು ಅದನ್ನ 2 ಅಂಬೇಡ್ಕರ್ ಫಸ್ಟ್ ಬಾಬು ಜಗಜೀವನ್ ರಾವ್ ಭವನವನ್ನ 2 ನಾವು ಇನಾಗ್ರೇಷನ್ ಮಾಡ್ತೀವಿ. ಅವ್ರು ಟೈಮ್ ಕೊಡ್ಬೇಕು. ಇಬ್ಬರು ಮಿನಿಸ್ಟರ್ಸ್ ಟೈಮ್ ಕೊಟ್ಟಾಗ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುರೇಶ್ ಅಣ್ಣ ಅವರು ಟೈಮ್ ಕೊಟ್ಟಾಗ 3 ಸೇರಿಸ್ಕೊಂಡು ಒಂದು ಟೈಮ್ ಫಿಕ್ಸ್ ಮಾಡಿ ಮಾಡ್ತೀವಿ ಸರ್. ಓಕೆ ಸರ್, ಈಗ 2017ನಲ್ಲಿ ಇದು ಕಾಮಗಾರಿ ಆರಂಭ ಆದಂಥ ಟೈಮ್ನಲ್ಲಿ ಕೂಡ ಈಗ ಜನ ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಸುಮ್ಮನೆ ಕಾಟಾಚಾರ ಕಟ್ಬಿಟ್ಟಿದ್ದಾರೆ, ಇದನ್ನೆಲ್ಲ ಹೇಗೆ ಯೂಸ್ ಮಾಡೋಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ ಅನ್ನುವಂತಂದ್ರೆ ಕ್ರೆಡಿಟ್ ವಾರ್ಗೋಸ್ಕರನೇ ಇವರೆಲ್ಲ ಮಾಡ್ತಾ ಇರೋದು ಅಂತ ದಲಿತ ಮುಖಂಡರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಅದಕ್ಕೆ ನಾನೇನು ಕಾಮೆಂಟ್ ಮಾಡೋದಿಲ್ಲ ಸರ್. ಕಾಟಾಚಾರಕ್ಕೆ ಮಾಡೋದಕ್ಕೆ ಯಾರಿಗೂ ಏನು ಕೆಲಸ ಇಲ್ಲದೆ ಯಾರು ಇಲ್ಲ, ಎಲ್ರಿಗೂ ಕೆಲಸ ಇದೆ. ಯಾಕಂದ್ರೆ KH ಮುನಿಯಪ್ಪನವರು ಸಂಸದರಾಗಿದ್ದಂತ ಟೈಮ್ ನಲ್ಲಿ ಇದಕ್ಕೆ ಶ್ರಮಿಸಿದ್ದಾರೆ, ಅವರ ಕೊಡುಗೆ ಇದೆ. ಅವ್ರು ಬರ್ಬೇಕಾಗಿತ್ತು 2024ರಲ್ಲಿ. ಅಂದ್ರೆ ತುಂಬಾ ಅರ್ಜೆಂಟ್ ಅಲ್ಲಿ ಕಾರ್ಯಕ್ರಮ ಮಾಡಿಬಿಟ್ರು CM ಸಿದ್ದರಾಮಯ್ಯವರು ಬಂದಾಗ. ಅವ್ರನ್ನ ಯಾಕೆ ಕರೀಲಿಲ್ಲ ಅಂತ ಅವ್ರ ಆಕ್ರೋಶ ಇದೆ. ಅಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಆಫೀಸರ್ಸ್ ಕೇಳಬೇಕು, ಅವರು ಫಿಕ್ಸ್ ಮಾಡಿರೋ ಡೇಟ್ಗೆ ಕೇಳಬೇಕು. ಈಗ ನಾನು ಹೇಳಿದೆ KH ಮುನಿಯಪ್ಪನವರು ಬರ್ತಾರೆ ಅನ್ನೋಕ್ಕೋಸ್ಕರನೇ ಅದನ್ನ ಪೋಸ್ಟ್ ಮಾಡಿ ಅವರೆಲ್ಲ ಟೈಮ್ ಕೊಡಬೇಕು ಅಂತ ನಾವು ವೇಟ್ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಸುರೇಶ್ ಅಣ್ಣ ಅವರು, ಮಾದೇವಪ್ಪನವರು ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಾದೇವಪ್ಪನವರು, ಆಮೇಲೆ KH ಮುನಿಯಪ್ಪನವರು, ಇವರೆಲ್ಲ ಯಾವತ್ತು ಟೈಮ್ ಕೊಡ್ತಾರೆ ಆವತ್ತು ಇನಾಗ್ರೇಷನ್ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಅಂಬೇಡ್ಕರ್ ಹಾಸ್ಟೆಲ್ ಪ್ಲಸ್ ಜಗಜೀವನ್ ರಾವ್ ಭವನ 2 ಸಿದ್ಧವಾಗಿದೆ, ಇನಾಗ್ರೇಷನ್ಗೆ ಸಿದ್ಧವಾಗಿದೆ. ಅವ್ರು ಟೈಮ್ ಕೊಟ್ಟಾಗ ನಾನು ಮಾಡ್ತೀವಿ.
ನಾನು ನಾಳೆ ಅಂದ್ರೂ ನಾಳೆನೂ ಮಾಡಕ್ ನಾನು ಸಿದ್ಧವಾಗಿದ್ದೀನಿ. ನಮ್ಮ ಆಫೀಸರ್ಸ್ ಸಿದ್ಧವಾಗಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಫೀಸರ್ ಅವರೆಲ್ಲರ ಟೈಮು ಕೊಟ್ಟಾಗ ಆಫೀಸರ್ಸ್ ನ ಕಲ್ಸಿದ್ದೀನಿ, ಅವ್ರ ಹತ್ರ ಮಾತಾಡಕ್ಕೂ ಹೇಳಿದೀನಿ, ಮಾತಾಡಿದ್ದಾರೆ, ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟಾಗ ನಾವು ಮಾಡ್ತೀವಿ. ನಾಳೆ ಕೊಟ್ಟರು, ನಾಳೆ ಬೆಳಗ್ಗೆ 10 ಗಂಟೆ ಕೊಟ್ಟರು ಮಾಡ್ತೀವಿ. ಓಕೆ ಸರ್, ಈಗ 1 ಅಲ್ಲ 2 ಅಲ್ಲ 8 ಕೋಟಿ ಹಾಕಿರೋದಿದ್ರ ಮೇಲೆ ಸಾರ್ವಜನಿಕರ ದುಡ್ಡನ್ನ, ಯಾಕಂದ್ರೆ ಅದರ ಸ್ಥಿತಿ ನೋಡ್ತಾ ಇದೀವಿ. ಐ ಥಿಂಕ್ ನೀವು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ, ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು. ಎಲ್ಲ ಗಿಡ ಗಂಟಿ ಎಲ್ಲ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಸರ್ ಈಗ. ಹೌದು ಸರ್, ಗಿಡ ಗಂಟೆ ಎಲ್ಲ ಬೆಳೆದಿದೆ ಸರ್. ಅದಕ್ಕೆ ನಾನು ಹೇಳಿದ್ದು ಹೋದ್ ತಿಂಗಳು 2 ತಿಂಗಳ ಹಿಂದ್ಗಡೆ ನಾವು ಮಾಡ್ಬೇಕು ಅಂತಿದ್ವಿ. ಇವರೆಲ್ಲ ಅಲ್ಲಿರ್ತಕ್ಕಂಥ ಲೋಕಲ್ ಅಲ್ಲಿ ಇರ್ತಕ್ಕಂಥ ನಾಯಕರು ಇವರೆಲ್ಲರೂ ಬರಬೇಕು ಅಂತ ಹೇಳಕ್ಕೋಸ್ಕರ ಅದನ್ನ ಪೆಂಡಿಂಗ್ ಅನ್ನ ಇಟ್ಟಿದ್ದೀವಿ. ಇವಾಗ ಅವ್ರು ಟೈಮ್ ಕೊಟ್ಟರೆ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಏನೋ ಚಿಕ್ಕಪುಟ್ಟ ಕೆಲಸ ಆಯ್ತು ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಇವರೆಲ್ಲರೂ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ತಿರ್ಗಾ ನಾವೆಲ್ಲವನ್ನು ರೆಡಿ ಮಾಡಿ ಸರ್, ಈಗ ಅಂದಾಜ್ ಪ್ರಕಾರ ಎಷ್ಟು ದಿನದಲ್ಲಿ ಇದನ್ನ ಆಗತ್ತೆ ನಿಮ್ ಕಡೆಯಿಂದ, ತಮ್ಮ ಮುತುವರ್ಜಿಯಿಂದ? ನಾನ್ ನಾಳೆ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ಇವರೆಲ್ಲರೂ ಟೈಮ್ ಕೊಟ್ರೆ, ಮಿನಿಸ್ಟರ್ಸ್ 3 ಜನ ಟೈಮ್ ಕೊಟ್ರೆ ಯಾವಾಗ ಕೊಟ್ರೆ ಅವಾಗ ಮಾಡ್ತೀವಿ. ನಾನು ನಾಳೆ ಮಾಡಕ್ ನಾನು ರೆಡಿ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾವು ಕೂಡ ಇದನ್ನ ಫಾಲೋ ಅಪ್ ಮಾಡ್ತೀವಿ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡಿದಕ್ಕೆ.